ಹಾಯ್ ಹಲೋ ತಾರಾನಾಥ್ ಜೇಗರ್ಕಲ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಇವರು ನಡೆಸುವ 2025ನೇ ಸಾಲಿನಲ್ಲಿ ಕರ್ನಾಟಕ ಕಾಮನ್ ಎಂಟ್ರೆನ್ಸ್ ಟೆಸ್ಟು. ಇದು ಕರ್ನಾಟಕದ ವಿವಿಧ ವೃತ್ತಿಪರ ಕೋರ್ಸ್ಗಳಿಗಾಗಿ ವಿದ್ಯಾರ್ಥಿಗಳಿಂದ ಬರೀತಕ್ಕಂಥ ಒಂದು ವೃತ್ತಿಪರ ಕಾಂಪಿಟೇಷನ್ ಎಕ್ಸಾಮು. ಇದರಲ್ಲಿ ಈ ಸಾಲಿನ KCET ಎಕ್ಸಾಮ್ಗೆ ಅರ್ಜಿಯನ್ನು ಸಲ್ಲಿಸುವುದಕ್ಕಿಂತ ಮೊದಲು ಒಂದಿಷ್ಟು ಕಳೆದ ಸಾಲಿಗೆ ಹೋಲಿಸಿದರೆ ಒಂದಿಷ್ಟು ಬದಲಾವಣೆಗಳಾಗಿದ್ದಾವೆ. ಅವುಗಳನ್ನು ಗಮನಿಸಬೇಕಾಗಿರ್ತಕ್ಕಂಥದ್ದು ಭಾಳ ಪ್ರಮುಖವಾದ ಸಂಗತಿ. ಅರ್ಜಿ ಸಲ್ಲಿಸೋಕ್ಕಿಂತ ಮೊದಲು ಒಂದಿಷ್ಟು ಅಂಶಗಳು ಗೊತ್ತಿರಲೇಬೇಕು. ಅದರಲ್ಲಿ ಭಾಳ ಮುಖ್ಯವಾಗಿ ಸ್ಯಾಟ್ಸ್ ಬಗ್ಗೆ ತನ್ನ ನೋಟಿಫಿಕೇಷನ್ನಲ್ಲಿ KEದವರು ಈಗಾಗಲೇ ತಿಳಿಸಿದ್ದಾರೆ. ಆ ಸ್ಯಾಟ್ಸ್ ಅಂದ್ರೇನು ಮತ್ತು ಈ ಸಾಲಿನ ಅಪ್ಲಿಕೇಶನ್ನಲ್ಲಿ ಏನೆಲ್ಲ ಬದಲಾವಣೆಗಳಾಗಿವೆ ಮತ್ತು KCET 2025ರಲ್ಲಿ ನಾವು ಸುಲಲಿತವಾಗಿ ಯಾವುದೇ ದೋಷಗಳಿಲ್ಲದೆ ಅರ್ಥಪೂರ್ಣವಾಗಿ ಮತ್ತು ಅರ್ಜಿಯನ್ನು ಸಲ್ಲಿಸಬೇಕಾದಲ್ಲಿ ಈ ಮಾಹಿತಿಗಳನ್ನು ತಪ್ಪದೇ ತಿಳ್ಕೊಳ್ಬೇಕಾಗಿರೋದು. ಮತ್ತೊಮ್ಮೆ ತಮಗೆ ಸ್ವಾಗತವನ್ನು ಬಯಸಿ ವೇಳೆಯನ್ನು ವೇಸ್ಟ್ ಮಾಡದೆ ನಾನು ವಿಡಿಯೋವನ್ನು ಪ್ರಾರಂಭಿಸ್ತಾ ಇದ್ದೇನೆ. ಸೊ ಸ್ಟೂಡೆಂಟ್ಸು, KCET 2025 ಈಗಾಗಲೇ ಹೇಳಿದಂತೆ ಅರ್ಜಿಗಳನ್ನು ಜನವರಿ 2023-2025 ಸಲ್ಲಿಸಲಿಕ್ಕೆ ಪ್ರಾರಂಭಿಸಲಾಗ್ತದೆ ಅಂಥೇಳಿ KEದ ಅಫಿಷಿಯಲಿ ವೆಬ್ಸೈಟ್ನಲ್ಲಿ ಈಗಾಗಲೇ ಅನೌನ್ಸನ್ನು ಕೂಡ ಮಾಡಲಾಗಿದೆ. ಹಾಗಾದರೆ ಬದಲಾವಣೆ ಆಗಿರತಕ್ಕಂಥ ಕೆಲವೊಂದಿಷ್ಟು ಅಂಶಗಳಿದ್ದಾವೆ. ಏನು ಆ ಎಲ್ಲ ಅಂಶಗಳು? ಯಾಕೆಂದರೆ ಒಂದು ಸಾರಿ ಅರ್ಜಿಯನ್ನು ಸಲ್ಲಿಸಬೇಕಾದಾಗ ತಪ್ಪಿಲ್ಲದೆ ಪ್ರತಿ ಹಂತದ ಕಾಲಮ್ಗಳನ್ನು ಸರಿಯಾಗಿ ಗಮನಿಸಿ ಅರ್ಜಿಯನ್ನು ಸಲ್ಲಿಸಿದಲ್ಲಿ ಅರ್ಜಿ ಯಾವುದೇ ಕಾರಣಕ್ಕೂ ಕೂಡ ಲೋಪದೋಷವಿಲ್ಲದೆ ತಿರಸ್ಕಾರವಾಗುತ್ತದೆ. ಸೊ ಆದ್ದರಿಂದ ನಾವು ಅರ್ಜಿ ಸಲ್ಲಿಸುವುದಕ್ಕಿಂತ ಮೊದಲು ಒಂದಿಷ್ಟು ಅಂಶಗಳನ್ನು ಗಮನವಿಟ್ಟು ಆ ಅಂಶಗಳನ್ನು ಪುನರಾವಲೋಕನ ಮಾಡಿಕೊಂಡು ನಾವು ಅರ್ಜಿಯನ್ನು ಸಲ್ಲಿಸಬೇಕು. ಹಾಗಾದರೆ ಈ ಸಾಲಿನ ಅರ್ಜಿ ಸಲ್ಲಿಸುವಿಕೆಯಲ್ಲಿ ಏನೇನು ಬದಲಾವಣೆಗಳಾಗಿವೆ ಅಂತಕ್ಕಂಥದ್ದನ್ನು ಮುಖ್ಯವಾಗಿ ನಾವು ಗಮನಿಸಬೇಕಾದ್ರೆ ಈ ವಿಡಿಯೋವನ್ನು ಪ್ರಾರಂಭಿಸೋದಕ್ಕಿಂತ ಮೊದಲು ತಮ್ಮಲ್ಲಿ ನಾನು ಮನವಿ ಮಾಡೋದೇನೆಂದರೆ, ನಾನು UG ನೀಟು ಮತ್ತು UG ಇಂಜಿನಿಯರಿಂಗ್ಗೆ ಸಂಬಂಧಪಟ್ಟಂಥ ಅರ್ಜಿಗಳನ್ನು ಸಲ್ಲಿಸುವ ವಿಧಾನ, ಒಂದಿಷ್ಟು ಟಾಪ್ ಮೋಸ್ಟ್ ಇಂಜಿನಿಯರಿಂಗ್ ಕಾಲೇಜಸ್ಗಳಿಗೆ ಕೌನ್ಸಿಲಿಂಗ್ ಹೇಗೆ ನಡೀತದೆ, ಇವೆಲ್ಲ ವಿಷಯಗಳ ಬಗ್ಗೆ ಮುಂದಿನ ದಿನಗಳಲ್ಲಿ ಅಪ್ಡೇಟೆಡ್ ವಿಡಿಯೋಸ್ಗಳನ್ನು ನಾನು ಮಾಡ್ತೇನೆ. ಆ ವಿಡಿಯೋಗಳ ಪ್ರಥಮ ನೋಟಿಫಿಕೇಷನ್ ನಿಮಗೆ ಬರಬೇಕಂದ್ರೆ ನನ್ನ ಯೂಟ್ಯೂಬ್ ಚಾನಲ್ಲು ತಾರಾನಾಥ್ ಜೇಗರ್ಕಲ್, ಈ ಚಾನಲ್ಗೆ ತಾವುಗಳು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಇದನ್ನು ಮಾಹಿತಿಗಾಗಿ ಕಳಿಸ್ಕೊಡಿ ಅಂತ ಹೇಳಿ ಕೇಳುತ್ತಾ, ಮೊಟ್ಟ ಮೊದಲಿಗೆ ಈ ವಿಡಿಯೋದಲ್ಲಿ ಎರಡು ಮುಖ್ಯವಾಗಿರತಕ್ಕಂಥ ಅಂಶಗಳನ್ನು ಗಮನಿಸೋಣ. ಫಸ್ಟು ಸ್ಯಾಟ್ಸ್ ಬಗ್ಗೆ ಇದೆ. ಆ ಸ್ಯಾಟ್ಸ್ ಅಂದ್ರೇನು, ಹೇಗೆ ಅದು ಸ್ಯಾಟ್ಸಿಗೆ ಸಂಬಂಧಪಟ್ಟಂಥ ಮಾಹಿತಿ ಏಕೆ ಬೇಕು ಅಂತಕ್ಕಂಥದ್ದನ್ನು ಒಂದಿಷ್ಟು ಅಂಶಗಳನ್ನು ನೋಡೋಣ. ನಂತರದಲ್ಲಿ ಈ ಸಾಲಿನ KCET ಅರ್ಜಿ ಸಲ್ಲಿಸಬೇಕಾದಾಗ ಬದಲಾವಣೆ ಆಗಿರತಕ್ಕಂಥ ಅಂಶಗಳೇನು ಎಂಬುದರ ಬಗ್ಗೆ ಕೂಡ ಒಂದಿಷ್ಟು ವಿಚಾರಗಳನ್ನು ಹಂಚಿಕೊಳ್ತೇನೆ. ಮೊದಲಿಗೆ ವೈ ವಿ ನೀಡ್ ಸ್ಯಾಟ್ಸ್ ಯುನಿಕ್ ID ಅಂತಕ್ಕಂಥದ್ದು. SATS ಅಂತಕ್ಕಂಥದ್ದು ಒಂದು ಈಗಾಗಲೇ ಕರ್ನಾಟಕ ರಾಜ್ಯ ಸರ್ಕಾರದ ವತಿಯಿಂದ ಕರ್ನಾಟಕ ರಾಜ್ಯದಲ್ಲಿ 1ರಿಂದ 12ನೇ ತರಗತಿವರೆಗೆ ವ್ಯಾಸಂಗ ಮಾಡ್ತಕ್ಕಂಥ ಪ್ರತಿ ವಿದ್ಯಾರ್ಥಿಗಳಿಗೆ ನೀಡ್ತಕ್ಕಂಥ ಒಂದು ಯುನಿಕ್ ಐಡೆಂಟಿಟಿ ನಂಬರ್ ಇದು. ಸೊ ಹಾಗಾದರೆ ಸ್ಯಾಟ್ಸ್ ಅಂದ್ರೇನು ಅಂತಕ್ಕಂಥದ್ದನ್ನು ಗಮನಿಸೋಣ. ಸೊ ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಂಥೇಳಿ ಇದು ಸ್ಯಾಟ್ಸ್ನ ಪರಿಪೂರ್ಣ ಫುಲ್ ಲಾಂಗ್ ಫಾರ್ಮ್ ಇದು ಒಂದು ಸಂಖ್ಯೆಯಾಗಿರ್ತದೆ. ಅದೊಂದು ಯುನಿಕ್ ID ಆಗಿರ್ತದೆ. ಅದನ್ನು ಸರ್ಕಾರದ ವತಿಯಿಂದ ಶಿಕ್ಷಣ ಇಲಾಖೆಯವರು ತಾವು ಮೊಟ್ಟ ಮೊದಲಿಗೆ ಓದ್ತಕ್ಕಂಥ ಯಾವ ಶಾಲೆಯಲ್ಲಿ ದಾಖಲಾತಿಯಾಗಿದ್ದೀರೋ ಅಲ್ಲಿಂದಲೂ ತಮಗೆ ಪ್ರಥಮದಿಂದ ನಿಮಗೆ ಸ್ಯಾಟ್ಸ್ ID ಒಂದು ನಂಬರನ್ನು ಜನ್ರೇಟ್ ಮಾಡಿ ಕೊಡ್ತಾರೆ. ಅದು ಸಾಮಾನ್ಯವಾಗಿ ನೀವು ಅಭ್ಯಾಸ ಪ್ರಾರಂಭ ಮಾಡಿದಾಗಲಿಂದ ಹಿಡ್ಕೊಂಡು PUC ಸೆಕೆಂಡ್ ಇಯರ್ವರೆಗೂ ಹೆಚ್ಚು ಕಡಿಮೆ ಸೇಮ್ ಆಗಿ ಅದೇ ನಂಬರ್ ಯುನಿಕ್ ID ಆಗಿ ಮುಂದುವರಿತಿದೆ. ಇದು ಸ್ಯಾಟ್ಸ್ನ ಪ್ರಾರಂಭದಲ್ಲಿರ್ತಕ್ಕಂಥ ಒಂದಿಷ್ಟು ಮಾಹಿತಿ. ಹೌ ಕ್ಯಾನ್ ಯು ಫೈಂಡ್ ಯುವರ್ ಸ್ಯಾಟ್ಸ್ ನಂಬರ್? ಹಾಗಾದರೆ ನಮ್ಮ ಸ್ಯಾಟ್ಸ್ ನಂಬರ್ ಎಲ್ಲಿ ಸಿಗ್ತದೆ ಅಂತಕ್ಕಂಥದ್ದು ಈಗಾಗಲೇ ತಾವು ಅಧ್ಯಯನ ಮಾಡ್ತಕ್ಕಂಥ ಶಾಲೆ, ಕಾಲೇಜು ಇವುಗಳಲ್ಲಿ ತಾವು ವಿಚಾರಿಸಿದರೆ ತಮಗೂ ಕೂಡ ಹೇಳ್ತಾರೆ. ಅಥವಾ 10ನೇ ತರಗತಿ ಮುಗಿಸಿ PUC ಫಸ್ಟ್ ಇಯರ್ ಹೋಗಿರ್ತಕ್ಕಂಥ ವಿದ್ಯಾರ್ಥಿಗಳು ಅಥವಾ ಈ ಸಾಲಿ ಸೆಕೆಂಡ್ ಇಯರಲ್ಲಿ ಬರೀತಕ್ಕಂಥ ವಿದ್ಯಾರ್ಥಿಗಳಿಗೆ ಈಗಾಗಲೇ ಆನ್ಲೈನಲ್ಲಿ ಎಲ್ಲ TCಯನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಶಿಕ್ಷಣ ಇಲಾಖೆಯಿಂದ ಆಗಿರೋದ್ರಿಂದ
ಆ ನೀಡಿರ್ತಕ್ಕಂಥ ನಿಮಗೆ ಪ್ರಮಾಣ ಪತ್ರ ಏನಿರ್ತದಲ್ಲ, ವರ್ಗಾವಣೆ ಪ್ರಮಾಣ ಪತ್ರ ಅಂತ ಕರಿತೀವಿ, ಆ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ನಲ್ಲಿ ಖಂಡಿತವಾಗಿಯೂ ಕೂಡ ಸ್ಯಾಟ್ಸ್ ನಂಬರನ್ನು ನೀಡಿರ್ತಾರೆ. ಒಂದು ವೇಳೆ ನಿಮಗೆ ಆಗದೇ ಇದ್ದಲ್ಲಿ ಆ ಸ್ಯಾಟ್ಸ್ ನಂಬರನ್ನು ನಾನು ಹೇಗೆ ನೋಡ್ಕೊಳ್ಬೇಕು ಅನ್ನೋದಕ್ಕೆ ಒಂದಿಷ್ಟು ಮಾಹಿತಿ ಇದೆ. ಫಸ್ಟು ಅಧಿಕೃತವಾಗಿರ್ತಕ್ಕಂಥ ಒಂದು ಜಾಲತಾಣಕ್ಕೆ ನೀವು ಸಂದರ್ಶಿಸಬೇಕು. sts.karnataka.gov.in ಆ ವೆಬ್ ಪೇಜ್ಗೆ ಭೇಟಿ ಕೊಡಬೇಕು. ಅದಾದಮೇಲೆ ಕ್ಲಿಕ್ ಆನ್ ದ ನೌ ಮೈ ಸ್ಯಾಟ್ಸ್ ID ಟ್ಯಾಬ್ ಮೇಲೆ ಓಪನ್ ಮಾಡಬೇಕು. ಒಂದಿಷ್ಟು ಮಾಹಿತಿಗಳನ್ನು ಅಲ್ಲಿ ಕೇಳಲಾಗ್ತದೆ. ಎಂಟರ್ ಯುವರ್ ಡೀಟೇಲ್ಸು ಇನ್ಕ್ಲೂಡಿಂಗ್ ಯುವರ್ ಸ್ಕೂಲ್ ನೇಮು, ಡಿಸ್ಟಿಕ್ಕು, ಜೆಂಡರು ಆ್ಯಂಡ್ ಕ್ಲಿಕ್ ಸರ್ಚಿಗೆ ಹೋದಾಗ ನಿಮಗೆ ನಿಮ್ಮ ಹೆಸರಲ್ಲೇ ಅಲರ್ಟ್ ಆಗಿರತಕ್ಕಂಥ ಒಂದು ಸ್ಯಾಟ್ಸ್ ನಂಬರ್ ಜನ್ರೇಟ್ ಆಗ್ತದೆ. ಆ ಸ್ಯಾಟ್ಸ್ ನಂಬರನ್ನು ನೀವು ನೋಡ್ಕೊಳ್ಬೋದು. ಇದು ಒಂದು ವಿಧ. ಹಾಗಾದರೆ ಸ್ಯಾಟ್ಸ್ ಅಂದ್ರೇನು? ಈಗ ಸಾಮಾನ್ಯವಾಗಿ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಜೊತೆಗೆ ಶಿಕ್ಷಣ ಇಲಾಖೆಯಿಂದ ಪ್ರಾರಂಭದಲ್ಲಿ ಇದನ್ನು ಶುರು ಮಾಡಿದ್ದು 2017ರಿಂದ ಕರ್ನಾಟಕದ ಪ್ರತಿ ಶಾಲೆಗಳಲ್ಲಿ, ಪ್ರತಿ ವಿದ್ಯಾಸಂಸ್ಥೆಗಳಲ್ಲಿ ಅಧ್ಯಯನ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಸಂಖ್ಯೆಯನ್ನು ನೀಡಿದರು. ಅದನ್ನು ಯುನಿಕ್ ID ಅಂಥೇಳಿ ಕರೆದ್ರು. ಆ ಸಂಖ್ಯೆ 9 ಸಂಖ್ಯೆ ಆಗಿರ್ತದೆ. 9 ಡಿಜಿಟ್ಸ್ ಆ ಸಂಖ್ಯೆ ಇರ್ತದೆ. ಸೊ ಹಾಗಾದರೆ ಆ ಸಂಖ್ಯೆ ಮುಂದುವರಿತಾ ಹೋಗ್ತದೆ. ನಿಮಗೆ ಸುಮಾರು 1ನೇ ತರಗತಿಯಲ್ಲಿ ತಾವು ಎನ್ರೋಲ್ ಆಗಿದ್ದರೆ ಅಪ್ ಟು PUCವರೆಗೂ ಕೂಡ ಅದು ಸೇಮ್ ಸ್ಯಾಟ್ಸ್ ಸಂಖ್ಯೆನೇ ಮುಂದುವರಿತದೆ, ಕೇವಲ ಕರ್ನಾಟಕದಲ್ಲಿ ವ್ಯಾಸಂಗ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮಾತ್ರ. ಸೊ ಅದನ್ನು ತಾವುಗಳು ಕಡ್ಡಾಯವಾಗಿ ಗಮನಿಸಲೇಬೇಕಾಗಿರತಕ್ಕಂಥ ಸಂಗತಿ. 2017ರಲ್ಲಿ ಸ್ಯಾಟ್ಸ್ ಸಂಖ್ಯೆಯನ್ನು ಈ ಶಿಕ್ಷಣ ಇಲಾಖೆಯಿಂದ ನೀಡ್ತಾ ಇರೋದರಿಂದ ಈಗ ಹೆಚ್ಚು ಕಡಿಮೆ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಒಂದು ಸ್ಯಾಟ್ಸ್ ಸಂಖ್ಯೆ ಅಲಾಟ್ ಆಗಿದೆ. ಪ್ರತಿಯೊಂದು ವಿದ್ಯಾರ್ಥಿಗೂ ಆ ಸ್ಯಾಟ್ ಸಂಖ್ಯೆ ಅಂತಕ್ಕಂಥದ್ದು ಶಿಕ್ಷಣ ಇಲಾಖೆಯಿಂದ ತಮಗೆ ಅಲಾಟ್ ಆಗಿರ್ತಕ್ಕಂಥದ್ದು. ಜೊತೆಗೆ ಈ ಸ್ಯಾಟ್ಸ್ ಸಂಖ್ಯೆಯನ್ನು ನಾವು ಪಡಿಬೇಕಾದ್ರೆ ಹೇಗೆ ಮಾಡಬೇಕು ಎಂಬುದನ್ನು ಈಗಾಗಲೇ ಹೇಳಿದೆ ನಾನು. sts.karnataka.gov.in ನೀವು ಹೋದಾಗ ಅಲ್ಲಿ ಒಂದು ಹೋಮ್ ಪೇಜ್ ಓಪನ್ ಆಗ್ತದೆ. ಅದರಲ್ಲಿ ಹೋಮ್ ಮೇಲೆ ಕ್ಲಿಕ್ ಮಾಡಬೇಕು. ಅದ ನಂತರ ಅಲ್ಲಿ ಸ್ಟೂಡೆಂಟ್ ಕ್ಯಾನ್ ಗೆಟ್ ದೇರ್ ಸ್ಯಾಟ್ಸ್ ID ಹಿಯರ್ ಅಂತ ಬರ್ತದೆ. ಆ ಸಬ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಮೇಲೆ ಒಂದಿಷ್ಟು ನಿಮಗೆ ಸಂಬಂಧಪಟ್ಟಂಥ ಡೀಟೇಲ್ಸನ್ನು ಅದು ಪಡೀತದೆ. ಅದರಲ್ಲಿ ಯಾವ್ಯಾವುದು ನಿಮ್ಮ ಜಿಲ್ಲೆಯನ್ನು ಸೆಲೆಕ್ಷನ್ ಮಾಡಬೇಕು, ಡಿಸ್ಟಿಕ್ಕು, ನಂತರ ನಿಮ್ಮ ಬ್ಲಾಕ್ ಅಂದರೆ ನಿಮ್ಮ ತಾಲೂಕವನ್ನು ಸೆಲೆಕ್ಷನ್ ಮಾಡಬೇಕು. ನಂತರ ಕ್ಲಸ್ಟರ್ ಅಂತಿದೆ. ಕ್ಲಸ್ಟರ್ ಅಂತಂದರೆ ಶೈಕ್ಷಣಿಕ ವಲಯ ಅಂಥೇಳಿ ಶಿಕ್ಷಣ ಇಲಾಖೆಯಿಂದ ಗುರುತಿಸಲ್ಪಟ್ಟಿದೆ. ಒಂದಿಷ್ಟು ಹಳ್ಳಿಗಳನ್ನು ಸೇರಿಸಿ ಒಂದು ವಲಯ, ಒಂದು ಕ್ಲಸ್ಟರನ್ನಾಗಿ ಗುರುತಿಸಿದ್ದಾರೆ. ಒಂದಿಷ್ಟು ಕ್ಲಸ್ಟರ್ಗಳನ್ನು ಸೇರಿಸಿ ಒಂದು ಶೈಕ್ಷಣಿಕ ತಾಲೂಕನ್ನಾಗಿ ಗುರುತಿಸಿದ್ದಾರೆ. ಒಂದಿಷ್ಟು ತಾಲೂಕುಗಳನ್ನು ಸೇರಿಸಿ ಶೈಕ್ಷಣಿಕ ಜಿಲ್ಲೆಯಾಗಿ ಗುರುತಿಸಿದ್ದಾರೆ. ಹೀಗೆ ನಿಮಗೆ ಸಂಬಂಧಪಟ್ಟಂಥ ಒಂದು ಕ್ಲಸ್ಟರನ್ನು ಸೆಲೆಕ್ಷನ್ ಮಾಡಿಕೊಳ್ಳ್ರಿ. ಆಮೇಲೆ ನೀವು ಅಭ್ಯಾಸ ಮಾಡಿರುವ ಅಥವಾ ಅಭ್ಯಾಸ ಮಾಡುತ್ತಿರುವ ಶಾಲೆ ಅಥವಾ ಕಾಲೇಜ್ ನೇಮನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ಆಮೇಲೆ ಪ್ರತಿ ಶಾಲೆಗೂ ಮತ್ತು ಪ್ರತಿ ಕಾಲೇಜಿಗೂ ಕೂಡ ಒಂದು UDIS ಕೋಡ್ ಅಂತ ಇರ್ತದೆ. ನೀವು ಅಭ್ಯಾಸ ಮಾಡ್ತಕ್ಕಂಥ ವಿದ್ಯಾಸಂಸ್ಥೆಯಲ್ಲಿ ವಿಚಾರಿಸಿದರೆ ಅವರು ಖಂಡಿತವಾಗಿ ನೀಡ್ತಾರೆ. ಆ ಸ್ಕೂಲ್ ಡೈಸ್ ಕೋಡನ್ನು ನೀವು ಅಲ್ಲಿ ಹಾಕಬೇಕು. ನಂತರ ಸ್ಟೂಡೆಂಟ್ ನೇಮನ್ನು ಕೇಳ್ತಾರೆ. ಅಲ್ಲಿ ಸ್ಟೂಡೆಂಟ್ ನೇಮ್ ಆದಮೇಲೆ ಸ್ಟೂಡೆಂಟ್ನ ಡೇಟ್ ಆಫ್ ಬರ್ತ್ ಆದಮೇಲೆ ಜೆಂಡರ್ ಕೇಳ್ತಾರೆ, ಮೇಲಾ ಫಿಮೇಲ್ ಅಂಥೇಳಿ. ಅದೆಷ್ಟೆಲ್ಲ ಹಾಕಿ ಸರ್ಚ್ ಬಟನ್ ಕೊಟ್ಬಿಟ್ರೆ ನಿಮ್ಮ ಸ್ಯಾಟ್ಸ್ ನಂಬರ್ ಗೊತ್ತಾಗ್ತದೆ ನಿಮಗೆ. ಆ ಸ್ಯಾಟ್ಸ್ ನಂಬರನ್ನು ನೀವು ಬರೆದಿಟ್ಕೊಳ್ಬೋದು. ಇದು ಒಂದು ವಿಧ. ಇಲ್ಲ ಅಂತಂದರೆ ನೀವು ಅಧ್ಯಯನ ಮಾಡ್ತಕ್ಕಂಥ ವಿದ್ಯಾಸಂಸ್ಥೆಗಳಲ್ಲಿ ವಿಚಾರ ಮಾಡಿದರೆ ಖಂಡಿತವಾಗಿ ನಿಮ್ಮ ಸ್ಯಾಟ್ಸ್ IDಯನ್ನು ಅವರು ಕೊಡ್ತಾರೆ. ಸ್ಯಾಟ್ಸ್ ID ಅಂತಕ್ಕಂಥದ್ದು ಒಂದು ಯುನಿಕ್ ನಂಬರು ಸರ್ಕಾರದ ವತಿಯಿಂದ ನೀಡತಕ್ಕಂಥದ್ದು. ಇದು ಏತಕ್ಕಾಗಿ ತಂದರು ಅಂದರೆ ಕರ್ನಾಟಕದ ಪ್ರತಿ ವಿದ್ಯಾಸಂಸ್ಥೆಯಲ್ಲಿ ಅಧ್ಯಯನ ಮಾಡ್ತಕ್ಕಂಥ ವಿದ್ಯಾರ್ಥಿಗೆ ಒಂದು ಯುನಿಕ್ ನಂಬರನ್ನು ಅಲಾಟ್ ಮಾಡ್ತಾರೆ. ಹೇಗೆ ಆಧಾರ್ ಸಂಖ್ಯೆ ಒಬ್ಬರಿಗೆ ಒಂದೇ ಇರ್ತದೋ ಆ ರೀತಿ. ಅನಂತರ ಆ ಮಗು ಶಾಲೆಯಲ್ಲಿ ದಾಖಲಾತಿ ಆಗಿರ್ತಕ್ಕಂಥ ಮಗು ಅವನ ಅಧ್ಯಯನದ ಪ್ರತಿ ತರಗತಿಯ ಹಂತಗಳನ್ನು ಗಮನಿಸಲಿಕ್ಕೆ ಸಹಕಾರಿಯಾಗ್ತದೆ. ಜೊತೆಗೆ ಅವನ ಪ್ರಗತಿಯನ್ನು ನೋಡಲಿಕ್ಕೆ, ಅಚೀವ್ಮೆಂಟನ್ನು ನೋಡಲಿಕ್ಕೆ ಸಹಕಾರಿಯಾಗ್ತದೆ. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಮೊದಲೆಲ್ಲ ನಾವೇನು ಮ್ಯಾನ್ಯುವಲ್ ಆಗಿ ಆ ಟ್ರಾನ್ಸ್ಫರ್ ಸರ್ಟಿಫಿಕೇಟು ವರ್ಗಾವಣೆ ಪ್ರಮಾಣ ಪತ್ರಗಳನ್ನು ನೀಡ್ತಾ ಇದ್ವಿ. ಆ ರೀತಿ ಈಗ ಆಗಲ್ಲ. ವರ್ಗಾವಣೆ ಪ್ರಮಾಣ ಪತ್ರಗಳು ಮ್ಯಾನ್ಯುವಲ್ ಕೊಡೋಕ್ಕಾಗಲ್ಲ. ಈಗ ಆ ಸ್ಯಾಟ್ಸ್ ಜನ್ರೇಟೆಡೇ ಆಟೋಮೆಟಿಕ್ ಜನ್ರೇಟೆಡ್ ಆಗಿ ಬಂದಿರತಕ್ಕಂಥ ಒಂದು ಕಂಪ್ಯೂಟರ್ ಸ್ಲಿಪ್ಪಲ್ಲಿ ಬರ್ತದೆ. ಅದು ತಮಗೆಲ್ಲ ಗೊತ್ತಿರೋ ಹಾಗೆ ಆ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ನಂಬರಲ್ಲಿ ತಮ್ಮ ಸ್ಯಾಟ್ಸ್ ನಂಬರ್ ಕೂಡ ನಮೂದಾಗಿರ್ತದೆ. ಸೊ ಅದು ಆ ಒಂದು ಉದ್ದೇಶ ಇಟ್ಕೊಂಡು ಸರ್ಕಾರ
ಪ್ರತಿ ವಿದ್ಯಾರ್ಥಿಗೂ ಒಂದು ಸ್ಯಾಟ್ಸ್ ಸಂಖ್ಯೆಯನ್ನು ನೀಡಿತು. ಈಗ ಇತ್ತೀಚಿನ ದಿನಗಳ ಕಳೆದ 1 ವರ್ಷ 1.5 ವರ್ಷದ ಕೆಳಗಡೆ ಕಡ್ಡಾಯವಾಗಿ ನಿಮ್ಮ ಸ್ಯಾಟ್ಸ್ ಐಡಿಗೆ ನಿಮ್ಮ ಆಧಾರ್ ಸಂಖ್ಯೆಯನ್ನು ಕೂಡ ಲಿಂಕ್ ಮಾಡಿದ್ದಾರೆ. ಇದೆಲ್ಲ ಏನಕ್ಕಪ್ಪ ಉಪಯೋಗ ಅಂತಂದರೆ, ಬರ್ತಕ್ಕಂಥ ದಿನಗಳಲ್ಲಿ ಯಾವುದೇ ಹುದ್ದೆಗೆ, ಯಾವುದೇ ವೃತ್ತಿಪರ ಕೋರ್ಸ್ಗಳಿಗೆ, ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾದಾಗ ನಿಮ್ಮ ಸ್ಯಾಟ್ಸ್ ಸಂಖ್ಯೆ ಇದು UIDಗೆ ನಿಮ್ಮ ಆಧಾರ್ ಸಂಖ್ಯೆಗೆ ಲಿಂಕ್ ಆಗಿರ್ತದೆ. ಈವನ್ ನೀವು SSP ಸ್ಕಾಲರ್ಶಿಪ್ ಪೋರ್ಟಲ್ನಲ್ಲಿಯೂ ಕೂಡ ಅಲ್ಲಿ ಸ್ಯಾಟ್ಸ್ ಸಂಖ್ಯೆ ನಮೂದಿಸಿ ಸರ್ಚು ಕೊಟ್ಟುಬಿಟ್ರೆ ನಿಮ್ಮ ಡಾಟಾ ಕಂಪ್ಲೀಟ್ ಎಜುಕೇಷನ್ ಡಾಟಾ ವೆಬ್ ಸರ್ವಿಸ್ ಮೂಲಕ ಅಲ್ಲಿ ಆಟೋಮೆಟಿಕ್ಕಾಗಿ ಫೆಚ್ ಆಗ್ತದೆ. ಸೊ ಇವೆಲ್ಲ ಹಲವಾರು ಉದ್ದೇಶಗಳ ಇಟ್ಟುಕೊಂಡು ಸರ್ಕಾರ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಆ ಸ್ಯಾಟ್ ಸಂಖ್ಯೆಯನ್ನು ನೀಡಿದ್ದಾರೆ. ಈ ಎರಡೂ ವಿಧಾನದಲ್ಲಿ ನೀವು ಸ್ಯಾಟ್ ಸಂಖ್ಯೆಯನ್ನು ಪಡೆಯಲೇಬೇಕು. ಯಾಕೆ ಪಡಿಬೇಕು ಅಂದರೆ, ಇತ್ತೀಚೆಗೆ ಒಂದಿಷ್ಟು 2025ರಲ್ಲಿ KCET ಅರ್ಜಿ ಸಲ್ಲಿಕೆಗಾಗಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಹೊರಡಿಸಿರ್ತಕ್ಕಂಥ ಒಂದಿಷ್ಟು ಆದೇಶಗಳಲ್ಲಿ ಗೈಡ್ಲೈನ್ಸನ್ನು ನೀಡಿದ್ದಾರೆ, ಒಂದಿಷ್ಟು ಬದಲಾವಣೆಗಳನ್ನು ನೀಡಿದ್ದಾರೆ. ಅದು ಏನು ಬದಲಾವಣೆ ಅಂತಕ್ಕಂಥದ್ದನ್ನು ಈಗ ಗಮನಿಸೋಣ. ಭಾಳ ಮುಖ್ಯವಾಗಿರೋದು ಅಂದರೆ, ಈ ಸಾಲಿನ ಅರ್ಜಿ ನೀವು ಸಲ್ಲಿಸಬೇಕಾದಾಗ ನಿಮ್ಮ ಮಾಹಿತಿ ನೀವು ಸ್ಯಾಟ್ಸ್ ನಂಬರ್ ಹಾಕಿ ನೀವು ಅಲ್ಲಿ ಸರ್ಚ್ ಬಟನ್ ಕೊಟ್ಟುಬಿಟ್ರೆ ನೀವು ಅಧ್ಯಯನ ಮಾಡಿರತಕ್ಕಂಥ 3ನೇ ತರಗತಿಯಿಂದ 10ನೇ ತರಗತಿವರೆಗೆ, 4ನೇ ತರಗತಿಯಿಂದ 10ನೇ ತರಗತಿವರೆಗೆ ಆಟೋ ಫೆಚ್ ಆಗ್ತದೆ. 4ನೇ ತರಗತಿ ಯಾವ ಶಾಲೆಯಲ್ಲಿ ಓದಿದ್ರಿ, ಯಾವ ವರ್ಷದಲ್ಲಿ ಓದಿದ್ರಿ ಅಂತಕ್ಕಂಥದ್ದು ಆಟೋ ಫೆಚ್ ಆಗಿ ಬರ್ತದೆ. ನೀವು ಯಾರೂ ಕೂಡ ಅಲ್ಲಿ ಎಂಟ್ರಿ ಮಾಡೋಕ್ಕೆ ಅವಕಾಶಗಳು ಇರೋದಿಲ್ಲ ಅಂಥೇಳಿ ಹೇಳಿರೋದ್ರಿಂದ ಆ ಸ್ಯಾಟ್ಸ್ ಸಂಖ್ಯೆ ಅತ್ಯಂತ ಮಹತ್ವವನ್ನು ಪಡ್ಕೊಂಡಿದೆ. ಹಾಗಾಗಿ ಒಂದು ಸಾರಿ ನಿಮ್ಮ ಸ್ಯಾಟ್ಸ್ ಐಡಿಯನ್ನು, ನಿಮ್ಮ ಸಂಖ್ಯೆಯನ್ನು ಒಂದು ಸಾರಿ ನಿಮ್ಮ ವಿದ್ಯಾಸಂಸ್ಥೆಯಿಂದಲಾದರೂ ಅಥವಾ ನಾನು ಹೇಳಿರುವ ಹಾಗೆ ವೆಬ್ ಪೋರ್ಟಲಿಂದಾದರೂ ನೀವು ಪಡ್ಕೊಳ್ರಿ. ಈ ಸಾರಿ 2ನೇ ಹಂತದ ಭಾಳ ಮುಖ್ಯವಾದ ವಿಷಯ ಅಂದರೆ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಕರೆದಿರತಕ್ಕಂಥ KCETಗೆ ಅರ್ಜಿಯನ್ನು ನಾವು ಸಲ್ಲಿಸಬೇಕಾಗಿರತಕ್ಕಂಥ ಸಂದರ್ಭದಲ್ಲಿ ಸ್ಯಾಟ್ ಸಂಖ್ಯೆ ನಮೂದಿಸಬೇಕಾಗಿರೋದ್ರಿಂದ ಒಂದಿಷ್ಟು ಬದಲಾವಣೆಗಳು ಮಾಡಿದ್ದಾರೆ. ಅದು ಒಂದೊಂದಾಗಿ ನಾವು ಗಮನಿಸ್ತಾ ಹೋಗೋಣ. ಮೊದಲನೇದಾಗಿರ್ತಕ್ಕಂಥ ಬದಲಾವಣೆ ಅಂದರೆ, ಈ ಸಾರಿ ಒಂದೇ ಒಂದು ಅಪ್ಲಿಕೇಶನ್ ಮಾತ್ರ ಹಾಕ್ಲಿಕ್ಕೆ ಅವಕಾಶ ಇದೆ. ಸಿಂಗಲ್ ಅಪ್ಲಿಕೇಶನ್ ಫಾರ್ ಮೆಡಿಕಲ್ ಆ್ಯಂಡ್ ಇಂಜಿನಿಯರಿಂಗ್ ಸ್ಟ್ರೀಮು ಸ್ಟೂಡೆಂಟ್ಸಿಗೆ. ಸೊ ಅವಾಗೆಲ್ಲ 2 ಅಪ್ಲಿಕೇಶನ್ ಹಾಕ್ಲಿಕ್ಕೆ ಕೆಲವೊಂದಿಷ್ಟು ಸಂದರ್ಭದಲ್ಲಿ ಅವಕಾಶಗಳಿತ್ತು. ಸೊ ಹಾಗಾಗಿ ಈ ಸರಿ ಅದನ್ನೆಲ್ಲ ತೆಗೆದುಬಿಟ್ಟು ಮೆಡಿಕಲ್ ಸ್ಟ್ರೀಮ್ಗೆ ಸಂಬಂಧಪಟ್ಟಂತೆ ಮೆಡಿಕಲ್ಲು, ಆಯುಷು, ಡೆಂಟಲು, ಹೀಗೆ BSc ನರ್ಸಿಂಗು ಇದಕ್ಕೆಲ್ಲ ಸಂಬಂಧಪಟ್ಟಂತೆ ಜೊತೆಗೆ ಇಂಜಿನಿಯರಿಂಗ್ ಕೋರ್ಸ್ಗಳಿಗೆ ಒಟ್ಟಾರೆಯಾಗಿ ಸೇರಿರ್ತಕ್ಕಂಥ ಎಲ್ಲ ಕೋರ್ಸ್ಗಳಿಗೆ ಒಂದು ಅಪ್ಲಿಕೇಶನನ್ನು ಕಡ್ಡಾಯ ಹಾಕಬೇಕು. ಇದು ಬದಲಾವಣೆ ಆಗಿರತಕ್ಕಂಥದ್ದು. ಇನ್ನು 2ನೇ ಭಾಳ ಮುಖ್ಯವಾದ ಗಮನಿಸಬೇಕಾದ ಅಂಶ ಅಂತಂದರೆ, OTP ವೆರಿಫಿಕೇಷನ್ ಫಾರ್ ಡಿಫ್ರೆಂಟ್ ಪ್ರೊಸೆಸ್ ಆ್ಯಂಡ್ ಸೀಟ್ ಅಲಾಟ್ಮೆಂಟು. ಇದು ಪ್ರತಿ ಹಂತದಲ್ಲಿ ಈ ಸಾಲಿನ ಅರ್ಜಿ ಸಲ್ಲಿಸುವಿಕೆಯಲ್ಲಿ ಆಗಿರತಕ್ಕಂಥ ಬದಲಾವಣೆಗಳು ಅಂತೇಳಿ KEದವರು ಹೇಳಿದ್ದಾರೆ. ಪ್ರತಿ ಹಂತದ ನಿಮ್ಮ ಪ್ರೊಸೆಸ್ಗೆ ನಿಮ್ಮ ನಮೂದಿಸಿರ್ತಕ್ಕಂಥ ಮೊಬೈಲ್ ಸಂಖ್ಯೆಗೆ OTP ಬರ್ತದೆ. ಅದನ್ನು ತಾವು ಅಥೆಂಟಿಕೇಷನ್ ಮತ್ತು ವ್ಯಾಲಿಡೇಷನ್ ಮಾಡಿದಾದ ಮೇಲೆ ಮುಂದಿನ ಹಂತಕ್ಕೆ ಹೋಗ್ತದೆ. ಇದು ಎಲ್ಲಿವರೆಗೆ ಅಂತಂದರೆ, ನಿಮ್ಮ CETಯ ಪ್ರೊಸೆಸ್ ಎಕ್ಸಾಮ್ ಅಪ್ಲಿಕೇಶನ್ ಹಾಕಬೇಕು, ಎಕ್ಸಾಮ್ ಮುಗಿಬೇಕು, ಕೌನ್ಸಿಲಿಂಗ್ನಲ್ಲಿ ವಿವಿಧ ಹಂತಗಳನ್ನು ಮುಗಿಸಿ ನೀವು ಕಾಲೇಜಿಗೆ ಸೇರೋವರೆಗೂ ಇದು ಪ್ರೊಸೆಸ್ ಇರ್ತದೆ. ಸೊ ಅದು ಪ್ರೊಸೆಸ್ಸು ಪ್ಲಸ್ ಸೀಟ್ ಅಲಾಟ್ಮೆಂಟ್ ಮುಗಿಯೋವರೆಗೂ ಕೂಡ ನಿಮಗೆ ಈ ಸ್ಥಿರವಾಗಿರ್ತಕ್ಕಂಥ ಒಂದು ಏನು ದೂರವಾಣಿ ಸಂಖ್ಯೆ, ಮೊಬೈಲ್ ಸಂಖ್ಯೆ ಹಾಕಿರ್ತೀರಿ, ಅಲ್ಲಿ ಏನು ಮಾಡ್ತಾ ಹೋದರೂ OTP ರಿಸೀವ್ ಆಗ್ತದೆ. ಅದು ವ್ಯಾಲಿಡೇಷನ್ ಆದ ನಂತರ ಮುಂದಿನ ಹಂತಕ್ಕೆ ಹೋಗ್ತದೆ. ಇದು 2ನೇ ಹಂತದ ಬದಲಾವಣೆ. ಇನ್ನು ನೆಕ್ಸ್ಟ್ ಇನ್ನೊಂದು ಸೇಮ್ OTP ಬೇಸ್ಡ್ ರಿಜಿಸ್ಟ್ರೇಷನ್ ಫಾರ್ ಪ್ರಿವೆಂಟ್ ಆಫ್ ಮಲ್ಟಿಪಲ್ ಅಪ್ಲಿಕೇಶನ್ಸ್. ನಾನು ಈಗಾಗಲೇ ಹೇಳಿದ ಹಾಗೆ ಒಂದಕ್ಕಿಂತ ಹೆಚ್ಚು ಅಪ್ಲಿಕೇಶನ್ನು ಹಲವಾರು ವಿದ್ಯಾರ್ಥಿಗಳು ಕೆಲವೊಮ್ಮೆ ಹಾಕಬೇಕಾದ ಸಂದರ್ಭದಲ್ಲಿ ಅದು ತಪ್ಪಿಸೋ ಸಲುವಾಗಿ ಒಬ್ಬ ವಿದ್ಯಾರ್ಥಿ ಒಂದೇ ಅಪ್ಲಿಕೇಶನ್ ಹಾಕಬೇಕು ಎಂಬ ಹಿನ್ನೆಲೆಯಲ್ಲಿ ಆ OTP ಬೇಸ್ಡ್ ರಿಜಿಸ್ಟ್ರೇಷನ್ ಸಲುವಾಗಿ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ನಮೂದಿಸಬೇಕಾಗಿರೋದು. ಇದು 3ನೇ ಬದಲಾವಣೆ. ಇನ್ನು 4ನೇ ಬದಲಾವಣೆ ಭಾಳ ಮುಖ್ಯವಾಗಿರತಕ್ಕಂಥ ಸಂಗತಿ, ತಾವೆಲ್ಲರೂ ಮತ್ತೊಮ್ಮೆ ಗಮನಿಸಬೇಕು ವಿದ್ಯಾರ್ಥಿಗಳು ಮತ್ತು ಪಾಲಕರು. ಮೊಬೈಲ್ ನಂಬರ್ ಕ್ಯಾನಾಟ್ ಬಿ ಚೇಂಜ್ಡ್ ಆಫ್ಟರ್ ರಿಜಿಸ್ಟ್ರೇಷನ್ ಟಿಲ್ ದ ಎಂಡ್ ಆಫ್ ದ ಕೌನ್ಸಿಲಿಂಗ್ ಪ್ರೋಸೆಸ್. ಭಾಳ ಇಂಪಾರ್ಟೆಂಟ್. ಒಂದು ಸಾರಿ ನೀವು ಅರ್ಜಿ ಸಲ್ಲಿಸಬೇಕಾದಾಗ ಏನು ಮೊಬೈಲ್ ಸಂಖ್ಯೆಯನ್ನು, ನಿಮ್ಮ ದೂರವಾಣಿ ಸಂಖ್ಯೆಯನ್ನು ನಮೂದಿಸಿರ್ತೀರೋ ಅದೇ ಸಂಖ್ಯೆ ಕಂಪ್ಲೀಟ್ ಕೊನೆವರೆಗೂ ಪ್ರೊಸೆಸ್ ಮುಗಿದು ನೀವು ಕಾಲೇಜು ಸೇರಿ ಅಡ್ಮಿಷನ್ ಆಗೋವರೆಗೂ ಕೂಡ ಅದೇ ಸಂಖ್ಯೆಯನ್ನು ತಾವು ಉಳಿಸ್ಕೊಳ್ಬೇಕು.
ಇದಿಷ್ಟು ಕೆ ಎದಿಂದ ಬದಲಾವಣೆ ಆಗಿರತಕ್ಕಂಥ ಒಂದಿಷ್ಟು ಮಾಹಿತಿ ಈ ವಿಡಿಯೋದಲ್ಲಿ ಮುಖ್ಯವಾಗಿ ಸ್ಯಾಟ್ಸ್ ಬಗ್ಗೆ ಮತ್ತು ಕೆ ಎದವರು ಕರೆದಿರತಕ್ಕಂಥ KCET ಅಪ್ಲಿಕೇಶನ್ ಹಾಕಬೇಕಾದಾಗ ಒಂದಿಷ್ಟು ಬದಲಾವಣೆಗಳಾಗಿದ್ದಾವೆ, ಅವುಗಳನ್ನು ಗಮನಿಸ್ತಕ್ಕಂಥ ಅಂಶಗಳನ್ನು ನಿಮ್ಮೊಟ್ಟಿಗೆ ನಾನು ಚರ್ಚೆ ಮಾಡಿದ್ದೀನಿ. ಈ ವಿಷಯವನ್ನು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿರಿ. ಮುಂದಿನ ದಿನಗಳಲ್ಲಿ ಮತ್ತೆ KE ಮತ್ತು KCETಗೆ ಸಂಬಂಧಿಸಿರತಕ್ಕಂಥ ಅಪ್ಡೇಟ್ಗಳನ್ನು ತಮಗೆ ನೀಡ್ತೇನೆ. ತಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ.